ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿದೆ. ಮೇಲುರಥದಲ್ಲಿ ಪರಿಮಳದ ವೈಹಾಳಿಯಲಿ ಸಲೆ ಬೀದಿ ವರಿದು ಚಡಾಳಿಸುವ ಸೊಗಸಿನಲಿ ಸೊಂಪಾದಳು ಸರೋಜಮುಖಿ ಸೋಲಿಸಿತಲ ಚೂಡಿಯಲಿ ಸಂಪಾಡಿಸಿದ ಸೌಗಂಧ ಸೋಲಿಸಿತಲ ಚೂಡಿಯಲಿ ಸಂಪಾಡಿಸಿದ ಸೌಗಂಧ ಇನ್ನು ವಿಶಾಲ ಪದುಮವದಂತುಟೆನುತವೇ ತೂಗಿದಳು ಶಿರವ ತೂಗಿದಳು ಶಿರವ. ಮೇಲುರಥದಲ್ಲಿ, ಮೇಲುರಥ ಅಂದರೆ ಅದು ಸಂತೋಷ ಆಧಿಕ್ಯ ಅನ್ನುವುದು ಅರ್ಥ. ಅದಕ್ಕೆ ಮೇಲುರಥದಲ್ಲಿ, ರಥ ಅಂತಂದರೆ ಒಂದನ್ನು ಅನುಭವಿಸುವಂಥದ್ದು ರಥ ಅಂಥೇಳಿ, ಮೇಲುರಥ ಅಂತಂದರೆ ಉಬ್ಬಿದ ಸಂತೋಷದಿಂದ ಅನ್ನುವುದು ಅಲ್ಲಿ ಅರ್ಥ. ಮೇಲುರಥದಲ್ಲಿ ಪರಿಮಳದ ವೈಹಾಳಿಯಲಿ, ಆ ಪರಿಮಳವನ್ನೇ ಪರಿಮಳದ ವೈಹಾಳಿಯಲಿ, ಎಷ್ಟು ಚೆನ್ನಾಗಿ ನೋಡಿ ಈ ಶಬ್ದಗಳನ್ನು ಜೋಡಿಸ್ತಾನೆ ಕವಿ. ಎಲ್ಲೂ ಈ ಥರ ಶಬ್ದಗಳನ್ನು ನಮಗೆ ಸಿಗೋದಿಲ್ಲ. ಪರಿಮಳದ ವೈಹಾಳಿ ಅಂಥೇಳಿ ಎರಡು ಯಾವ್ಯಾವುದೋ ಶಬ್ದಗಳನ್ನು ತಂದು ಒಂದು ಶಬ್ದವನ್ನಾಗಿ ಸಮಾಸ ಶಬ್ದವನ್ನಾಗಿ ಮಾಡಿ ಅದಕ್ಕೆ ವಿಶಿಷ್ಟ ಅರ್ಥವನ್ನು ಕಲ್ಪಿಸುವಂತಹದ್ದು ಕುಮಾರವ್ಯಾಸನ ಅದ್ಭುತವಾದ ಪ್ರತಿಭೆಗಳಲ್ಲಿ ಒಂದು. ಅದು ಅದರಲ್ಲಿ ಇಲ್ಲಿ ಹೇಳ್ತಾ ಇದ್ದೇನೆ ಪರಿಮಳದ ವೈಹಾಳಿಯಲಿ ಅಂಥೇಳಿ. ವೈಹಾಳಿ ಅಂತಂದರೆ ಕುದುರೆ ಸವಾರಿ ಮಾಡುವಂಥದ್ದು, ವಾಯುವಿಹಾರಕ್ಕೆ ಕುದುರೆ ಸವಾರಿಯಲ್ಲಿ ಹೋಗುವಂಥದ್ದು, ಇದಕ್ಕೆ ವೈಹಾಳಿ ಅಂಥೇಳಿ ನಾವು ಕರಿತೀವಿ. ಈ ಬೆಂಗಳೂರು ನಗರದಲ್ಲಿ ಒಂದು ಪ್ರದೇಶ ಇದೆ ವೈಹಾಳಿಯ ಕಾವಲ್, ವೈಹಾಳಿ ಕಾವಲ್ ಅಂಥೇಳಿ. ಅದು ಆ ಉದ್ದೇಶಪೂರ್ವಕವಾಗಿ ಆ ವೈಹಾಳಿಗೋಸ್ಕರವೇ ಇದ್ದಂತಹ ಸ್ಥಳ ಅದು ಅನ್ನೋದು ಅರ್ಥ ಅದಕ್ಕೆ ಅಂಥೇಳಿ. ಅಂತಹ ಇಲ್ಲಿ ವೈಹಾಳಿ ಅಂತಂದರೆ ಯಾವುದು? ಈ ವಾಯು ವೈಹಾಳಿಯಲ್ಲಿ ಬರ್ತಾ ಇದೆ. ವಾಯುವಿನ ಮೇಲೆ ಪರಿಮಳ ಕೂತ್ಕೊಂಡು ವೈಹಾಳಿಯನ್ನು ಮಾಡ್ಕೊಂಡು ಬರ್ತಾ ಇದೆಯಂತೆ. ನೋಡಿ, ವಾಯು ಬೀಸ್ತಾ ಇರುವಂತಹದ್ದು ಅದು ಒಂದು ಕುದುರೆ ಅಂತ ಇಟ್ಕೊಳ್ಳಿ. ಅದರ ಮೇಲೆ ಕೂತಿರುವಂತಹದ್ದು ಯಾವುದು? ಆ ಕುದುರೆಯ ಮೇಲೆ ಕೂತ್ಕೊಂಡು ಬರ್ತಾ ಇರುವಂತಹದ್ದು ಯಾವುದು ಅಂದರೆ ಆ ಪರಿಮಳದ ವೈಹಾಳಿ. ಆ ಪರಿಮಳವೇ ಗಾಳಿಯ ಮೇಲೆ ಕೂತು ಕುದುರೆ ಸವಾರಿ ಮಾಡ್ಕೊಂಡು ಬರ್ತಿರುವ ಹಾಗೆ ನಮಗೆ ಕಲ್ಪನೆಗೂ ನಿಲುಕದೇ ಇರುವಂತಹ ಹೋಲಿಕೆಗಳು ಕುಮಾರವ್ಯಾಸ ಕೊಡುವಂತಹದ್ದು. ಅಂತಹ ರೀತಿಯಲ್ಲಿ ವೈಹಾಳಿಯಲ್ಲಿ, ಪರಿಮಳದ ವೈಹಾಳಿಯಲ್ಲಿ ಸಲೆ ಬೀದಿ ವರಿದು ಅಂದರೆ ವೇಗವಾಗಿ ಪ್ರವಹಿಸಿ ಚಡಾಳಿಸುವ, ಚಡಾಳಿಸಿಕೊಂಡು ಬರ್ತಾ ಇದೆ. ಚಡಾಳಿಸು ಅಂದರೆ ಅಪ್ಪಳಿಸು, ಭಗ್ ಅಂತ ಬರುವಂತಹದ್ದು. ಹೀಗೆ ಈ ರೀತಿಯಲ್ಲಿ ಮೂಗಿಗೆ ಅಪ್ಪಳಿಸ್ತಾ ಇರುವ, ಮೂಗಿಗೆ ಹೊಡಿತಾ ಇರುವ ಆ ಗಾಳಿಯ ಸೊಗಸಿನಲ್ಲಿ ಅದು ಎಷ್ಟು ಸೊಗಸಾಗಿದೆ ಅದು ಅಂತಂದರೆ ಬರೀ ಮೈಗೆ ಅಪ್ಯಾಯಮಾನವಷ್ಟೇ ಅಲ್ಲ ತಂಗಾಳಿ, ಅದರ ಜೊತೆಗೆ ಆ ಸುವಾಸನಾಯುಕ್ತ ತಂಗಾಳಿ ಇದೆಯಲ್ಲ ಅದು ಬಹಳ ಅಪ್ಯಾಯಮಾನಕರವಾದ್ದು. ಅವಳ ಇಂದ್ರಿಯಗಳಿಗೂ ಮತ್ತು ವಿಶೇಷವಾಗಿ ಆಘ್ರಾಣಿಸುವುದಕ್ಕೂ ಸಹ ಮೂಗಿಗೂ ಸಹ ತುಂಬ ಒಳ್ಳೆಯ ಸುವಾಸನೆಯನ್ನು ಅದು ಬೀರಿ ಬರ್ತಾ ಇದೆ. ಆ ಸೊಗಸಿನಲ್ಲಿ ಸೊಂಪಾದಳು ಸರೋಜಮುಖಿ, ಸೊಂಪಾಗಿ ಬಿಟ್ಲಂತೆ, ಸೊಪ್ಪಾಗೂ ಅಲ್ಲ, ಸೊಂಪಾದಳು ಸೊಂಪಾಗುವುದು ತುಂಬ ಸಂತೋಷದಿಂದ ಮುಖವೆಲ್ಲ ಅರಳುವಂಥದ್ದು, ಹೊಸ ರೀತಿಯಲ್ಲಿ ಕಾಣುವಂಥದ್ದು, ಅದಕ್ಕೆ ಸೊಂಪಾಗು ಅಂಥೇಳಿ ಕರೆಯುವಂಥದ್ದು. ಸಂತೋಷಗೊಂಡು ಬಿಟ್ಲು ಆ ಸರೋಜಮುಖಿ. ಅಲ್ಲಿ ಸರೋಜಮುಖಿ ಎನ್ನುವ ಶಬ್ದ ನೋಡಿ ಎಷ್ಟು ಅರ್ಥಪೂರ್ಣವಾಗಿ ಅಲ್ಲಿ ಬರೆಸಿದ್ದಾನೆ. ಅವಳ ಮುಖವೂ ಸರೋಜಮುಖವೇ. ಆ ಗಾಳಿ ಬರ್ತಾ ಇರುವಂತಹದ್ದು ಆ ಒಂದು ಸರೋಜದ ಒಂದು ರೀತಿಯಲ್ಲಿ ಇರುವಂತಹ ಸೌಗಂಧಿಕ ಪುಷ್ಪದಿಂದಲೇ ಆ ಗಾಳಿಯು ಬರ್ತಾ ಇರುವಂತಹದ್ದು. ಹಾಗಾಗಿ ಆ ಸರೋಜಮುಖಿಯಾದಂತಹ ದ್ರೌಪದಿ ತುಂಬ ಸಂತೋಷಗೊಂಡಿದ್ದಾಳೆ. ಮನಸ್ಸಿನಲ್ಲಿ ಒಂದು ನಿಮಿಷ ಯೋಚನೆ ಮಾಡಿದ್ಲು. ಸೋಲಿಸಿತಲ ಚೂಣಿಯಲ್ಲಿ ಅಂತ, ಸೋಲಿಸಿತಲ ಚೂಣಿಯಲ್ಲಿ. ಚೂಣಿ ಅಂದರೆ ಮುಂಭಾಗದಲ್ಲಿ, ಮುಂಚೂಣಿ ಅಂತೀವಲ್ಲ ನಾವು, ಅದು ಎರಡೆರಡು ಅರ್ಥ. ಅದು ಚೂಣಿಯ ಮುಂದೆ. ಚೂಣಿ ಅಂದರೆ ಸಾಮಾನ್ಯವಾಗಿ ಸೈನ್ಯ ಅಂಥೇಳಿ. ಇಲ್ಲಿ ಚೂಣಿ ಅಂತಂದರೆ ಮುಂಭಾಗದಲ್ಲಿ ಇರುವಂತಹ ಸೈನ್ಯ ಅನ್ನೋದಕ್ಕೆ ಮುಂಚೂಣಿ ಅಂತ ಕರೀತಾರೆ. ಇನ್ನು ಬರೀ ಚೂಣಿಯನ್ನೇ ಮುಂಭಾಗದಲ್ಲಿ ಅಂತ ಅವನು ಹಾಕ್ಕೊಂಡಿದ್ದಾರೆ. ಅಂದರೆ ಅದು ಬರುವ ಮೊದಲೇನೆ, ಆ ಸೈನಿಕರು ಬರುವ ರೀತಿಯಲ್ಲಿ ಬರುವ ಮೊದಲೇನೆ ಈ ವಾಯು, ಈ ಗಾಳಿ, ಈ ತಂಗಾಳಿ ಇಂತಹ ಸುಮಧುರವಾದಂತಹ ಅಥವಾ ಆಹ್ಲಾದಕರವಾದ ಸುಗಂಧವನ್ನು ಬೀರುವಂತಹ ಈ ತಂಗಾಳಿ ನನ್ನನ್ನು ಸೋಲಿಸಿಬಿಟ್ಟಿದೆ. ನನ್ನನ್ನು ಸೋಲಿಸಿದೆ ಅಂದರೆ ನಾನು ಸಂಪೂರ್ಣವಾಗಿ ಅದಕ್ಕೆ ಸೋತು ಹೋಗಿಬಿಟ್ಟಿದ್ದೀನಿ, ಮನಸೋತು ಬಿಟ್ಟಿದ್ದೀನಿ ನಾನು. ಅಂತಹ ಗಾಳಿ
ಸಂಪಾಳಿಸಿದ ಸೌಗಂಧವೇನು, ಸಂಪಾಳಿಸಿದ ಅಂದರೆ ಸೊಕ್ಕಿದ ಸುಗಂಧ. ಆ ಗಾಳಿ ಸೊಕ್ಕಿರುವುದು ಸುಗಂಧದಿಂದ ಅಂಥೇಳಿ, ಸೊಕ್ಕಿದ ಸುಗಂಧ ಅದು. ಯಾಕೆಂದರೆ ಅಷ್ಟು ದೂರದಿಂದ ಬರಬೇಕಾದ್ರೆ ಯಾವುದೋ ಒಂದು ಪ್ರದೇಶದಿಂದ ಅದು ಆ ಗಾಳಿ ಆ ಸುವಾಸನೆಯನ್ನು ತರ್ತಾ ಇದೆ. ಆ ಪ್ರದೇಶದಲ್ಲೇ ಇದ್ದು ಬಿಟ್ಟರೆ ಇನ್ನು ಎಷ್ಟು ಗಾಢವಾಗಿ ಆ ಸುವಾಸನೆ ತಟ್ಟಬಹುದು ಅಂತ ಇವಳು ಯೋಚನೆ ಮಾಡುತ್ತೆ. ಇಷ್ಟು ದೂರದಲ್ಲಿ ಈ ಮುಂಚೂಣಿಯಲ್ಲೇ ನನ್ನನ್ನು ಸೋಲಿಸ್ತಾ ಇದೆಯಲ್ಲ, ಇದರ ಮೂಲ ಭಾಗಕ್ಕೆ ಹೋಗಿಬಿಟ್ರೆ ಅದು ಇನ್ನು ಎಷ್ಟು ಚೆನ್ನಾಗಿರ್ಬೋದು, ಇನ್ನು ಎಷ್ಟು ಅದ್ಭುತವಾಗಿರ್ಬೋದು. ಆ ಹೂವು ಅಥವಾ ಆ ಪುಷ್ಪ, ಆ ಸುವಾಸನೆಯನ್ನು ಬೀರುವಂತಹ ಪುಷ್ಪ ಇನ್ನೆಷ್ಟು ಚೆನ್ನಾಗಿರ್ಬೋದು. ಇನ್ನು ಸೌಗಂಧವಿನ್ನು, ಸಂಪಾಳಿಸಿದ ಸೌಗಂಧವಿನ್ನು ಅಂದರೆ ಆ ಸೊಕ್ಕಿರುವಂತಹ ದಟ್ಟವಾದಂತಹ ಆ ಸುಗಂಧ ಇಷ್ಟು ಚೆನ್ನಾಗಿರಬೇಕಾದ್ರೆ ಇನ್ನು ವಿಶಾಲ ಪದುಮವದೆಂತುಟೋ, ಇನ್ನು ಆ ವಿಶಾಲವಾದ ಪದ್ಮ, ಯಾವುದು ಸೌಗಂಧಿಕ ಪುಷ್ಪ ಅದು, ಆ ವಿಶಾಲವಾದ ಪದ್ಮ ಇನ್ನು ಎಷ್ಟು ದೊಡ್ಡದಾಗಿರ್ಬೋದು. ಇಷ್ಟು ಒಳ್ಳೆಯ ಸುವಾಸನೆಯನ್ನು ತರ್ತಾ ಇದೆಯಲ್ಲ ಈ ಹೂವು. ಏನೂತ ತೂಗಿದಳು ಶಿರವ, ಅಂದ್ಕೊಂಡು ತಲೆಯನ್ನು ತೂಗಿಬಿಟ್ಲಂತೆ ದ್ರೌಪದಿ. ಹಬ್ಬ ಎಷ್ಟು ಆಹ್ಲಾದಕರವಾಗಿದೆ ಅಂಥೇಳಿ ಅವಳ ಮನಸ್ಸು ನಿಧಾನವಾಗಿ ಆ ಪುಷ್ಪದ ಕಡೆಗೆ ವಾಲುತ್ತಾ ಇದೆ. ಪುಷ್ಪದ ಕಡೆಗೆ ಅವಳ ಮನಸ್ಸು ವಾಲುತ್ತಾ ಇದೆ ಎನ್ನುವಂಥದ್ದನ್ನು ಕವಿ ಎಷ್ಟು ಸೊಗಸಾಗಿ ಇಲ್ಲಿ ತಂದಿದ್ದಾನೆ ನೋಡಿ. ಸಾಮಾನ್ಯವಾಗಿ ಯಾವುದೇ ಮಹಿಳೆಯರ ಸ್ವಭಾವ ಅದು. ಯಾವುದೋ ಒಂದು ಒಳ್ಳೆಯ ಹೂವನ್ನು ಅಥವಾ ಚಿನ್ನದ ಆಭರಣವನ್ನು ಕಂಡ್ರೆ ತಕ್ಷಣ ಅದು ಬೇಕು ಅಂತ ಮನಸ್ಸಿಗೆ ಅನಿಸೋದು, ತೊಗೊಳಕ್ಕಾಗುತ್ತೇ ಇಲ್ಲ ಬೇರೆ, ಅದನ್ನು ಆಶೆ ಪಡುವಂಥದ್ದು ಸ್ವಭಾವ. ಇವಳ ಮನಸ್ಸಿಗೆ ಅಂತಹ ಒಂದು ಆಶೆ ಉತ್ಪತ್ತಿಯಾಗುವುದಕ್ಕೆ ಕಾರಣವನ್ನು ಕವಿ ಇಷ್ಟು ವಿಸ್ತಾರವಾಗಿ ನಮ್ಮ ಮುಂದೆ ಇಟ್ಟಿದ್ದಾನೆ ನೋಡಿ. ಅರಸನಲಿ ಮೇಣ್ಣ ಕುಲ ಸಹದೇವರಲಿ ತನ್ನ ಮನೋರಥಕ್ಕೆ ವಿಸ್ತರಣವಾಗದು. ಅರಸನಲಿ ಮೇಣ್ಣ ಕುಲ ಸಹದೇವರಲಿ ತನ್ನ ಮನೋರಥಕ್ಕೆ ವಿಸ್ತರಣವಾಗದು. ನುಡಿವಡೆ ಇಲ್ಲ ಅರ್ಜುನ ಸಮೀಪದಲ್ಲಿ, ಹರಿಭಯಂಕರ ಭೀಮನೆ ಗೋಚರಿಸುವನಲ. ಹರಿಭಯಂಕರ ಭೀಮನೆ ಗೋಚರಿಸುವನಲ ಎನ್ನುತ್ತ ಆತನ ಹೊರಗೆ ಬಂದಳು, ನಗುತ ನುಡಿದಳು ಮಧುರ ವಚನದಲ್ಲಿ. ಭೀಮನೇ ಗೋಚರಿಸುವನಲ ಎನ್ನುತ್ತಲಿ ಆತನ ಹೊರಗೆ ಬಂದಳು, ನಗುತ ನುಡಿದಳು ಮಧುರ ವಚನದಲ್ಲಿ. ತಕ್ಷಣ ಅದನ್ನು ತನಗೆ ಪಡೆಯಬೇಕು, ಅದನ್ನು ತಾನು ನೋಡಬೇಕು ಅನ್ನುವಂಥ ಒಂದು ಆಶೆ ಅವಳ ಮನಸ್ಸಿನಲ್ಲಿ ಉತ್ಪತ್ತಿಯಾಯಿತು. ಯೋಚನೆ ಮಾಡಿದ್ಲು, ಯಾರನ್ನು ಕೇಳಿದರೆ ಈ ಪುಷ್ಪವನ್ನು ತಂದು ಕೊಡುವುದಕ್ಕೆ ಸಶಕ್ತರಾದಾರು, ಸಮರ್ಥರಾದಾರು ಅಂಥೇಳಿ ಯೋಚನೆ ಮಾಡಿದ್ಲು. ಯಾರನ್ನು ಕೇಳ್ಬೋದು ನಾನು ಅಂಥೇಳಿ. ಮೊದಲು ಅರಸನಲ್ಲಿ ಧರ್ಮರಾಯನನ್ನು ಕೇಳೋಣ ಅಂದರೆ, ಅಥವಾ ನಕುಲ ಸಹದೇವರಲ್ಲಿ ಕೇಳೋಣ ಅಂತಂದರೆ ಅವರನ್ನು ಕೇಳಿದರೆ ಏನೂ ಪ್ರಯೋಜನ ಆಗೋದಿಲ್ಲ. ಯಾಕೆ ಅಂತಂದರೆ ಧರ್ಮರಾಯ ಅದಕ್ಕೆ ಒಂದು ಕಥೆಯನ್ನು ಹೇಳ್ಬೋದು. ಪರಮಾವಧಿ ಅಂದರೆ ಅವನು ಅಷ್ಟು ಮಾಡ್ಬೋದು. ಏನು ಕಥೆ? ಇದು ಗಂಧರ್ವರ ಆಶ್ರಮಕ್ಕೆ ಸೇರಿದ್ದು, ಕುಬೇರನ ಆಶ್ರಮಕ್ಕೆ ಸೇರಿದ್ದು, ಇಂದ್ರನ ಆಶ್ರಮದಲ್ಲಿ ಇರುವಂಥದ್ದು, ಈ ಥರಕ್ಕೆಲ್ಲ ಏನಾದರೂ ಒಂದು ಕಥೆಯನ್ನು ಹೇಳಿ ಅದನ್ನು ನಾವು ಮುಟ್ಟಬಾರದು, ಅದು ಮೀಸಲು ಪುಷ್ಪ ಅಂತ ಏನಾದರೂ ಒಂದು ಹೇಳಿ ಅವಳನ್ನು ಸಮಾಧಾನ ಮಾಡ್ಯಾನು ಅಷ್ಟೇ. ಅವನು ಹೋಗಿ ತಂದುಕೊಡುವಂಥ ಪ್ರಶ್ನೆ ಅಂತೂ ಇಲ್ಲವೇ ಇಲ್ಲ. ಯಾಕೆಂದರೆ ಅದು ಘನಘೋರವಾದಂತಹ ಭಯಂಕರವಾದಂತಹ ದೊಡ್ಡ ಬೆಟ್ಟ ಮತ್ತು ಕಾಡುಗಳು. ಹಾಗಾಗಿ ಸಾಧ್ಯವಿಲ್ಲ, ಧರ್ಮರಾಯನಿಗೆ ಆಗಲ್ಲ. ಇನ್ನು ನಕುಲ ಸಹದೇವರುಗಳು ಅದಕ್ಕೆ ಸಕ್ಷಮರಲ್ಲ. ಅವಳು ಯಾವಾಗಲೂ ಆ ಮಾತನ್ನು ಹೇಳ್ತಲೇ ಇರ್ತಾಳೆ. ನಕುಲ ಸಹದೇವರುಗಳು ಈ ನಾಯಕುಲರು ಅಕ್ಷಮರು ಅಂಥೇಳಿ ಆ ಕೀಚಕನ ವಧೆಯ ಸಂದರ್ಭದಲ್ಲಿ ಇದೇ ರೀತಿ ಯೋಚನೆ ಮಾಡುವಾಗ ಆ ಮಾತನ್ನು ಹೇಳಿದ್ದನ್ನು ಇಲ್ಲಿ ಜ್ಞಾಪಿಸ್ಕೋಬೇಕು. ಆದ್ದರಿಂದ ಅವರೂ ಸಹ ಇದಕ್ಕೆ ಸಕ್ಷಮರಲ್ಲ, ಮಾಡೋದಕ್ಕೆ ಅವ್ರಿಗೆ ಸಾಧ್ಯವಾಗುವುದಿಲ್ಲ. ಇನ್ನು ಅಂದರೆ ತನ್ನ ಮನೋರಥಕ್ಕೆ ವಿಸ್ತರಣವಾಗದು. ಇವರುಗಳಿಂದ ತನ್ನ ಮನೋರಥ, ತನ್ನ ಮನಸ್ಸಿನ ಆಶೆ ಏನಿದೆ ಅದಕ್ಕೆ ವಿಸ್ತರಣವಾಗೋದು. ಅದು ಯಾವ ರೀತಿಯಲ್ಲೂ ದೊಡ್ಡದಾಗೋದಕ್ಕೆ ಬಿಡುವುದೇ ಇಲ್ಲ. ಅವರು ಅದನ್ನು ಅಲ್ಲೇ ಮುರುಟಿ ಹಾಕಿಬಿಡ್ತಾರೆ, ಕರಕಲು ಮಾಡಿಬಿಡ್ತಾರೆ. ಅದನ್ನು ತನ್ನ ಮನೋರಥವನ್ನು, ತನ್ನ ಆಶೆಯನ್ನೇ ದೊಡ್ಡದಾಗೋಕ್ಕೆ ಬಿಡುವುದೇ ಇಲ್ಲ, ಬೆಳೆಯೋಕ್ಕೆ ಬಿಡುವುದೇ ಇಲ್ಲ. ಅವರು ಅಲ್ಲೇ ಮುರುಟಿ ಹಾಕಿಬಿಡ್ತಾರೆ ಅವರು. ಆದ್ದರಿಂದ ಇನ್ನೊಂದು ಯೋಚನೆ, ಅರ್ಜುನನ ಈ ಕೆಲಸಕ್ಕೆ ನೇಮಿಸಬಹುದು. ಅರ್ಜುನನನ್ನು ಅವನು ಹೇಳಿದ ಕೂಡಲೇ ಈ ಕೆಲಸ ಮಾಡುವ ಶಕ್ತಿ ಇದೆ, ಸಾಮರ್ಥ್ಯ ಇದೆ. ಆದರೆ ದುರ್ದೈವ ಅಂದರೆ ನುಡಿವೊಡೆ ಅರ್ಜುನ ಇಲ್ಲ ಸಮೀಪದಲ್ಲಿ. ಅವನ ಹತ್ರ ಮಾತಾಡಿ ಹೇಳೋಣ ಅಂದರೆ ಅರ್ಜುನ ಹತ್ತಿರದಲ್ಲಿ ಇಲ್ಲ. ಹಾಗಾದ್ರೆ ಎಲ್ಲಿ ಅರ್ಜುನ ಅಂದರೆ ಅವನು
ಇದಕ್ಕೆ ಈಶ್ವರನಿಂದ ಪಾಶುಪತಾಸ್ತ್ರವನ್ನು ತರೋದಕ್ಕೆ ಅಂತ ತಪಸ್ಸು ಮಾಡೋಕ್ಕೆ ಹೋದಂಥವನು ಈಗ ಇಂದ್ರನ ಆಸ್ಥಾನದಲ್ಲಿ ಇದ್ದುಬಿಟ್ಟಿದ್ದಾನೆ. ಸುಮಾರು 5 ವರ್ಷಗಳು ಕಳೀತಾ ಬಂದಿದೆ, ಆದರೂ ಅವನಿನ್ನೂ ಬಂದೇ ಇಲ್ಲ. ಆದರೆ ಅವನ ಸಮೀಪದಲ್ಲಿ ಇಲ್ಲ, ಆದ್ದರಿಂದ ಅವನಿಗೆ ಹೇಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಇನ್ನು ಏನು ಮಾಡಿದರೂ ಬೇಡ ಬೇಕು ಅಂತಂದರೂ ಮತ್ತು ಮಗಿಸಿ ಪುನಃ ಭೀಮನೇ ಜ್ಞಾಪಕಕ್ಕೆ ಬರ್ತಾನೆ. ಈ ಥರ ಏನು ತೊಂದರೆ ಬಂದರೂ ಭೀಮನೇ ಗೋಚರಿಸುವನಲ್ಲ. ಅವನು ಯಾರು ಭೀಮ? ಅರಿಭಯಂಕರ ಭೀಮ ಅವನು. ಆದ್ದರಿಂದ ಅರಿಭಯಂಕರನಾದ, ಅರಿಗಳಿಗೆ ಭಯಂಕರನಾದಂತಹ ಭೀಮ ಅವನೇ ನನಗೆ ಯಾವಾಗಲೂ ಕಾಣ್ತಾನೆ. ನಾನು ಏನು ಕಷ್ಟ ಆಯಿತು ಅಂತ ಯಾರ ಹತ್ರ ಹೇಳೋಣ ಅಂತ ಹೋದರೂ ಕಡೆಗೆ ಭೀಮನೇ ನನಗೆ ಮೊದಲು ಜ್ಞಾಪಕ ಬರುವಂತಹದ್ದು. ಇವರುಗಳು ಇನ್ಯಾರೂ ಪ್ರಯೋಜನಕ್ಕೆ ಬರದೇ ಇರುವಂಥವ್ರು. ಭೀಮನೇ ಸರಿ ಈ ಕೆಲಸಕ್ಕೆ ಅಂಥೇಳಿ ಅರಿಭಯಂಕರ ಭೀಮನೇ ಗೋಚರಿಸುವನಲ ಏನು ಅಂತ ಆತನ ಹೊರೆಗೆ ಬಂದಳು. ಅವನ ಹೊರೆ ಅಂದರೆ ಸಮೀಪ, ಭೀಮನ ಸಮೀಪಕ್ಕೆ ಬಂದಳು. ಬಂದು ನಗುತ ನುಡಿದಳು ಮಧುರ ವಚನದಲ್ಲಿ. ನಗುತ ಮಧುರವಾದ ಮಾತಿನಿಂದ ಹೇಳ್ತಾ ಇದ್ದಾಳೆ. ಅಂದರೆ ಅದು ಎಲ್ಲರಿಗೂ ಗೊತ್ತಾಗತ್ತೆ. ಒಬ್ಬ ಹೆಂಡತಿ ಗಂಡನ ಹತ್ರ ಬಂದು ಮಧುರವಾಗಿ ಏನನ್ನೋ ಕೇಳಿಸಿದ್ದಾಳೆ ಅಂತಂದರೆ ಏನೋ ಇದೆ, ಅವಳು ಮಧುರವಾಗಿ ನಕ್ಕು ಮಾತಾಡೋಕ್ಕೆ ಶುರು ಮಾಡಿದಾಳೆ ಎಂದು ಕೂಡಲೇ ಏನೋ ಒಂದು ಬೇಡಿಕೆ ಇರುತ್ತೆ ಅಂತ ಅದು ಸ್ಪಷ್ಟ. ಅದು ಭೀಮನಿಗೂ ಗೊತ್ತು. ಇವಳು ಅದನ್ನು ತಿಳ್ಕೊಂಡು ನಗುತ ನುಡಿದಳು. ಕುಮಾರವ್ಯಾಸ ಶಬ್ದಗಳನ್ನು ಬಳಸುವಾಗ ಛಂದಸ್ಸಿಗೆ ಅನುಗುಣವಾದ ಶಬ್ದಗಳು ಹೇಗೆ ಜೋಡಿಸ್ತಾನೆ ಅಂತ ನೋಡಬೇಕು. ನೋಡಿ, ಹೊರಗೆ ಬಂದಳು, ನಗುತ ನುಡಿದಳು, ಮಧುರ ವಚನದಲ್ಲಿ. ಅಂದರೆ 3-4 ಮಾತ್ರೆಯ ಗಣಗಳು, ಪ್ರತಿಯೊಂದು ಗಣಗಳಿಗೂ ಒಂದೊಂದು ಶಬ್ದ ಒಡೆಯುವ ರೀತಿಯಲ್ಲಿದೆ. ಇಲ್ಲಿ ಎಲ್ಲ ಕಡೆನೂ ಹಾಗೆ ಬರಲ್ಲ. ಅಂದರೆ ಎಷ್ಟು ಸ್ವಾರಸ್ಯವಾಗಿ ಆ ಶಬ್ದಗಳನ್ನು ಒಂದೊಂದು ಸರಿ 3-4ಕ್ಕೆ ಒಂದು ಶಬ್ದ, ಆ 3 ಮಾತ್ರೆ ಗಣ ಅಲ್ಲಿಗೆ ಸರಿಯಾಗಬೇಕದು. ಇನ್ನೊಂದು ಶಬ್ದ ಅದು 4 ಮಾತ್ರೆಯ ಗಣಕ್ಕೆ ಸರಿಯಾಗಬೇಕು. ಒಂದು ಶಬ್ದವನ್ನು ಒಡೆದು ಗಣವನ್ನು ಮಾಡುವಂಥದ್ದು ಬೇರೆ, ಶಬ್ದವನ್ನು ಒಡೆಯದೆ 3-4 ಮಾತ್ರೆಗಳಲ್ಲೇ ಹೇಳ್ಕೊಂಡು ಹೋಗುವುದಿದೆಯಲ್ಲ, ಅದು ಬಹಳ ಸ್ವಾರಸ್ಯವಾದ್ದು. ಹೊರಗೆ ಬಂದಳು, ನಗುತ ನುಡಿದಳು, ಮಧುರ ವಚನದಲ್ಲಿ. ಆ ವಚನದಲ್ಲಿ ಇನ್ನೊಂದು 5 ಮಾತ್ರೆಗೆ ಸಮವಾಗುತ್ತೆ, ಅಲ್ಲ 5 ಮಾತ್ರೆ ಸಂಪೂರ್ಣವಾಗಿ ಆ ಶಬ್ದಕ್ಕೆ ಸರಿಯಾಗಿ ಹೊಂದುತ್ತೆ. ಹೀಗೆ ಅದ್ಭುತವಾಗಿ ಕುಮಾರವ್ಯಾಸನ ಈ ಛಂದೋರಚನೆಗಳನ್ನು ಅಧ್ಯಯನ ಮಾಡುವಾಗ ಇದನ್ನೆಲ್ಲ ನೋಡೋದಕ್ಕೂ ಸಾಧ್ಯವಾಗುತ್ತೆ. ಹಿರಿದು ಸೊಗಸಾಯ್ತೆನಗೆ ಅಪೂರ್ವದ ಪರಿಮಳದ ಕೇಳಿಯಲಿ, ಹಿರಿದು ಸೊಗಸಾಯ್ತೆನಗೆ ನೀನಾ ಸರಸಿಜವ ತಂದಿತ್ತು ತನ್ನ ಮನೋರಥವ್ಯತೆಯ ಪರಿಹರಿಪುದೆನಲು, ಅಭುಜವದನೆಯ ಕುರುಳನು ಗುರಲಿತಿದ್ದಿದನು, ಅಭುಜವದನೆಯ ಕುರುಳನು ಗುರಲಿತಿದ್ದಿದನು, ತತ್ಸರ್ಯಜಿತಮತಹೆನೆನುತ ತತ್ಸರಸಿಜವತಹೆನೆನುತ ಕೊಂಡನು ನಿಜ ಗದಾಯುಧವ, ತತ್ಸರಸಿಜವತಹೆನೆನುತ ಕೊಂಡನು ನಿಜ ಗದಾಯುಧವ. ಆಗ ದ್ರೌಪದಿ ಭೀಮನ ಹತ್ತಿರಕ್ಕೆ ಬಂದು ನಗುತ್ತಾ ನೋಡಿದ್ಲು. ಅವನು ಹೊರಗಡೆ ಪಾಪ ಯಾವುದೋ ಆಯುಧವನ್ನು ಮಸೀತಲೋ ಇನ್ನೇ ಯಾವುದೋ ಹೂವನ್ನೋ ಹಣ್ಣನ್ನೋ ಆರಿಸ್ತಲೋ ಎಲ್ಲೋ ಇದ್ದ ಅಂತ ಕಾಣುತ್ತೆ ಮರದ ಕೆಳಗೆ. ಅಲ್ಲಿಗೆ ದ್ರೌಪದಿ ಬಂದು ಕೂಡಲೇ ಭೀಮನ ಹತ್ರ ಹೇಳಿದ್ಲು, ಹಿರಿದು ಸೊಗಸಾಯಿತೆನಗೆ ಅಂತೇಳಿ. ಮಧುರ ವಚನದಲ್ಲಿ ಮಾತಾಡಿದ್ಲು ಅಂತ ಹಿಂದೆ ಹೇಳಿದ್ದಾನೆ. ಆ ಮಧುರ ವಚನದಲ್ಲಿಯೇ ತನ್ನ ಮಾತನ್ನು ಮುಂದುವರೆಸಿದ್ದಾಳೆ. ಹಿರಿದು ಸೊಗಸಾಯಿತೆನಗೆ, ನನಗೆ ತುಂಬ ಸೊಗಸಾಯಿತು. ಹಿರಿದು ಅಂದರೆ ಹೆಚ್ಚಾಗಿ ಅಂತ ಇಲ್ಲಿ. ಹಿರಿದು ಸೊಗಸಾಯಿತು, ನನಗೆ ತುಂಬ ಇಷ್ಟವಾಗಿಬಿಟ್ಟಿದೆ, ನನ್ನ ಸೊಗಸಿಬಿಟ್ಟಿದೆ, ನನಗೆ ತುಂಬ ಇಷ್ಟವಾಗಿಬಿಟ್ಟಿದೆ. ಯಾವುದು ಅಂದರೆ ಪೂರ್ವದ ಪರಿಮಳದ ಕೇಳಿಯಲಿ. ನನಗೆ ಸೊಗಸಾಗಿದ್ದಕ್ಕೆ ಕಾರಣ ಏನು ಅಂದರೆ ಪೂರ್ವ ದಿಕ್ಕಿನಿಂದ ಬರ್ತಿರುವಂತಹ ಪರಿಮಳದ ಕೇಳಿಯಲಿ ಅಂತ ಹೇಳಿದೆ. ಇಲ್ಲಿ ಪೂರ್ವದ ದಿಕ್ಕಿನಲ್ಲಿ ಅಂತಿದೆ. ಇದನ್ನು 2 ಥರ ಅರ್ಥ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಅಂದರೆ ಆ ಒಂದು ಪಾಠವೂ ಸಹ ಇದಕ್ಕಿದೆ, ಪಾಠಾಂತರವೂ ಇದೆ. ಇಲ್ಲಿ ಹಿರಿದು ಸೊಗಸಾಯಿತೆನಾಗ ಅಪೂರ್ವದ ಪರಿಮಳದ ಅಂತ ಇಲ್ಲಿ ಪಾಠ ಇದೆ. ಇಲ್ಲಿ ಇದರ ಪಾಠ ಆಗಿದೆ. ಏನಾಗ ಅಪೂರ್ವದ ಪರಿಮಳ, ಅಪೂರ್ವವಾದಂತಹ ಪರಿಮಳ. ಅದು ಏನು ತಪ್ಪಾಗೋದಿಲ್ಲ, ಸರಿಯಾಗುತ್ತೆ. ಆದರೆ ಇಲ್ಲಿ ವಿಶೇಷವಾಗಿ ನಾವು ಗಮನಿಸಬೇಕೇನು ಅಂದರೆ ಎನಗೆ ಪೂರ್ವದ ಪರಿಮಳ ಅಂಥೇಳಿ. ಯಾಕೆ ಪೂರ್ವದ ಪರಿಮಳ ಅಂತಂದರೆ ಮೊದಲೇ ಪ್ರಾರಂಭದಲ್ಲಿ ಹೇಳಿದ್ದಾನೆ, ಪರಿಮಳ ಬರ್ತಾ ಇರುವುದು ಪೂರ್ವೋತ್ತರದ ಗಂಧಬಂಧುರದ ವಾಸನೆ ಬರ್ತಾ ಇದೆ ಅಂಥೇಳಿ. ಪೂರ್ವೋತ್ತರ ಅಂತಂದರೆ ಈಶಾನ್ಯ ದಿಕ್ಕಿನಲ್ಲಿ ಅಂಥೇಳಿ. ನಾವು ಮೊದಲು ಹೇಳುವಾಗ ಆ ಈಶಾನ್ಯ ಅನ್ನೋ ಶಬ್ದವನ್ನು ಅಲ್ಲಿ ಬಳಸಿಲ್ಲ. ಅದಕ್ಕೆ ಇಲ್ಲಿ ಪುನಃ ಅದನ್ನು
ಇನ್ನೊಮ್ಮೆ ಒಂದು ಒತ್ತಿ ಅದನ್ನು ಹೇಳ್ತಾ ಇದ್ದೀನಿ. ಪೂರ್ವೋತ್ತರದ ಅಂದರೆ ಈಶಾನ್ಯ ದಿಕ್ಕಿನಿಂದ ಬರುವಂತಹ ಆ ಗಾಳಿ ಎನ್ನುವ ಅರ್ಥ. ಆದ್ದರಿಂದ ಇಲ್ಲಿ ಪೂರ್ವದಿಂದ ಬರುವಂತಹ ಗಾಳಿ ಅಂತಂದರೂ ಆ ಪೂರ್ವ ಮತ್ತು ಈಶಾನ್ಯದ ಮಧ್ಯಭಾಗದಿಂದ ಬರುವ ಗಾಳಿ ಅಂತಲೇ ಅರ್ಥ ಇಟ್ಕೊಂಡು ಹಿರಿದು ಸೊಗಸಾಯಿತೆನಗೆ ಪೂರ್ವದ ಪರಿಮಳದ ಕೇಳಿಯಲಿ ಅಂತೇಳಿ ಹಾಗೂ ಹೇಳ್ಬೋದು. ಅಪೂರ್ವದ ಪರಿಮಳದ ಕೇಳಿಯಲ್ಲಿ ಅಂತಲೂ ಹೇಳ್ಬೋದು. ಎನಗಪೂರ್ವದ ಅಂದಾಗ ಏಕಾರ ಲೋಪ ಸಂಧಿ ಆಗುತ್ತೆ. ಎನಗೆ ಪೂರ್ವದ ಅಂದಾಗ ಯಾವುದೇ ಸಂಧಿ ಆಗುವುದಿಲ್ಲ, ಅಷ್ಟು ಸ್ಪಷ್ಟ. ಹಿರಿದು ಸೊಗಸಾಯಿತೆನಗೆ ಪೂರ್ವದ ಪರಿಮಳದ ಕೇಳಿಯಲಿ, ಆ ಪೂರ್ವದಿಂದ ಬರುವಂತಹ ಪರಿಮಳದ ಕೇಳಿಯಲಿ, ಪರಿಮಳವನ್ನೇ ಆಟಾಡಿಸ್ಕೊಂಡು ಬರ್ತಿರುವಂತಹ ವಾಯು ಅನ್ನೋದು ಅರ್ಥ. ಅದಕ್ಕೆ ನೀನು ಆ ಸರಸಿಜವ ತಂದಿತ್ತು, ನೀನು ಆ ತಾವರೆಯನ್ನು ತಂದು ನನಗೆ ಕೊಟ್ಟು, ಆ ಸರಸಿಜವ ತಂದಿತ್ತು. ಸರಸಿಜ ಅಂದರೆ ತಾವರೆ ಅಂತಲೂ ಆಗ್ಬೋದು. ಸರಸ್ಸಿನಲ್ಲಿ ಸರೋವರದಲ್ಲಿ ಬೆಳೆದಿರುವಂತಹ ಒಂದು ಪುಷ್ಪ ಅಂತ, ಅದನ್ನು ಸೌಗಂಧಿಕ ಅಂತ ಪ್ರಖ್ಯಾತವಾಗಿ ಅದನ್ನು ಹೇಳ್ತಾ ಇದ್ದಾರೆ. ಸೌಗಂಧಿಕ ಪುಷ್ಪವನ್ನು ನೀನು ಎನಗೆ ಆ ಸರಸಿಜವ ತಂದಿತ್ತು, ತನ್ನ ಮನೋರಥವ್ಯತೆಯ ಪರಿಹರಿಪುದು. ಎನ್ನ ಮನೋರಥವ್ಯತೆಯನ್ನು ಅಂದರೆ ನನಗೆ ಮನೋರಥವನ್ನು ಸಿದ್ಧಿಸ್ಕೊಳ್ಳೋದಕ್ಕೆ, ನನ್ನ ಆಶೆಯನ್ನು ಸಿದ್ಧಿಸ್ಕೊಳ್ಳೋದಕ್ಕೆ ಆಗಲ್ಲ ಅನ್ನುವ ವ್ಯಥೆ ಇದೆ ನನಗೆ, ಅದನ್ನು ಪರಿಹರಿಸಬೇಕು. ಅಂದರೆ ನನಗೊಂದೊಂದು ಆಶೆ ಇದೆ, ಅದನ್ನು ನೀನು ಪರಿಹಾರ ಮಾಡಿಕೊಡ್ಬೇಕು. ನನಗೆ ಇರುವ ಸಮಸ್ಯೆ ಅದನ್ನು ತರಬೇಕು ನೀನು ಅಂತ, ಅದರ ಪರಿಹಾರ ಮಾಡಿಕೊಡ್ಬೇಕು ನೀನು ಅಂತ ಹೇಳಿದ ಕೂಡಲೇ ಭೀಮನಿಗೆ ಅದು ಎಷ್ಟು ಸಂತೋಷವಾಗೋಯಿತು. ಎಷ್ಟು ಅದ್ಭುತವಾದ ಸಂತೋಷ ಭೀಮನಿಗೆ ಅಂತಂದರೆ, ಸದ್ಯ ಇವಳು ಏನನ್ನೋ ಕೇಳಬೇಕಾದವಳು ಇದನ್ನು ಕೇಳ್ತಾ ಇದ್ದಾಳೆ. ಅವಳು ಏನು ಕೇಳಬೇಕಾಗಿತ್ತು ನನ್ನ ಹತ್ರ? ದುಶ್ಯಾಸನ ತೊಡೆಯನ್ನು, ದುಶ್ಯಾಸನನ ರಕ್ತವನ್ನು ನನ್ನ ತಲೆಗೆ ಹಾಕಿ, ತಲೆಗೆ ಬಾಚಿ ನನಗೆ ಅದಕ್ಕೊಂದು ಹೂ ಮುಡಿಸು ಅಂತ ಅವಳು ಕೇಳ್ಬೋದಾಗಿತ್ತು. ಸದ್ಯ ಅದನ್ನು ಕೇಳಲಿಲ್ವಲ್ಲ ಈಗ ಅಂತ. ಕೇಳಿದ್ರೆ ಒಂದು ಮಾಡೋಕ್ಕಾಗಲ್ಲ ಈ ಸಂದರ್ಭದಲ್ಲಿ, ಧರ್ಮರಾಯ ಬಿಡೋದಿಲ್ಲ ಅದಕ್ಕೆ. ಮತ್ತು ಬೇರೆ ಬೇರೆ ಕಾರಣಗಳಿಂದಾಗಿ ಆ ಕೆಲಸವನ್ನು ಮಾಡೋದಕ್ಕೆ ಅವ್ರಿಗೆ ಸಾಧ್ಯವಾಗ್ತಿಲ್ಲ ಈಗ. ಆದ್ದರಿಂದ ಇವಳು ಬರೀ ಅಯ್ಯೋ ಒಂದು ಹೂ ಕೇಳ್ತಾ ಇದ್ದಾಳಲ್ಲ, ತಂದುಕೊಟ್ಟು ಬಿಡೋಣ ಅಂತ ಅಷ್ಟೇ ಅವನು ಅಂದ್ಕೊಂಡ. ಆದರೆ ದ್ರೌಪದಿಗೆ ಒಂದು ಹೂ ಬೇಕು ಅನ್ನುವ ಅರ್ಥ ಭೀಮನ ಹತ್ರ ಹೇಳುವಾಗ ಅದನ್ನು ಮುಡಿಬೇಕು ಅಂತ ಅರ್ಥ ಅಲ್ವೇ? ಆದರೆ ಮುಡಿಯೋ ಹಾಗಿಲ್ಲ ಅವಳು, ಯಾಕೆಂದರೆ ತಲೆ ಬಾಚುವ ಹಾಗೆ ಇಲ್ವಲ್ಲ ಅವಳು, ಅಂಥ ಸ್ಥಿತಿ ಇದೆ. ಈ ಒಂದು ವಿಶೇಷವಾದ ಅರ್ಥವನ್ನು ನಾವು ಬೇಕಾದ್ರೆ ಊಹಿಸಿಕೊಂಡು ಅದನ್ನು ಹೇಳ್ಬೋದು. ಕವಿಯ ಭಾವ ಏನಿತ್ತೋ ನಮಗೆ ಸ್ಪಷ್ಟವಾಗಿ ಗೊತ್ತಾಗುವುದಿಲ್ಲ. ಆ ಸರಸಿಜವ ತಂದಿತ್ತು, ತನ್ನ ಮನೋರಥವ್ಯತೆಯ ಪರಿಹರಿಪುದೆನಲು ಅಬುಜವದನೆಯ ಕುರುಳ ನುಗುರಲಿ ತಿದ್ದಿದನು. ಭೀಮ ಸದ್ಯ ಇಷ್ಟನ್ನೇ ತಾನೇ ಅವಳು ಕೇಳಿದು, ಅಯ್ಯೋ ಅದ್ಯಾವ ಮಹಾ ಘನ ಕೆಲಸ ಅಂಥೇಳಿ ಒಂದು ಕ್ಷಣಕ್ಕೆ ಆ ಅಬುಜವದನೆಯ ಕುರುಳನು ಅಂದರೆ ಅವಳ ಮುಂಗುರುಳನ್ನು ಉಗುರಲಿ ತಿದ್ದಿದನು. ತನ್ನ ಬೆರಳಿನ ಉಗುರಿನಿಂದ ಅದನ್ನು ತಿದ್ದಿದ. ಅಂದರೆ ಅದನ್ನು ಸ್ವಲ್ಪ ಅದರ ಅರ್ಥ ಏನು ಅಂದರೆ ಮುಂಗುರುಳನ್ನು ಸವರಿದ ಅಂಥೇಳಿ. ಹಾಗೆ ಸವರುವುದರ ಅರ್ಥ ಏನು ಅಂತಂದರೆ, ಅಯ್ಯೋ ಇಷ್ಟೇ ತಾನೇ, ನಾನು ಖಂಡಿತವಾಗಲೂ ಮಾಡಿಕೊಡ್ತೀನಿ ಅಂತ ಬಹಳ ಪ್ರೀತಿ ವಿಶ್ವಾಸಗಳಿಂದ ಹೇಳುವಂತಹ ಒಂದು ಕ್ರಮ. ಕೆಲವು ಸರಿ ಕುಮಾರವ್ಯಾಸ ಏನು ಮಾಡ್ತಾನೆ, ತನ್ನ ಮನಸ್ಸಿನ ಭಾವನೆಗಳನ್ನು ಅಥವಾ ಕಾವ್ಯದಲ್ಲಿ ಅದನ್ನು ತರಬೇಕಾದ್ರೆ ಆ ಮಾತಿನಲ್ಲಿ ಹೇಳುವ ಬದಲಿಗೆ ಆ ಪಾತ್ರಗಳ ಕ್ರಿಯೆಯ ಮೂಲಕ ಹೇಳ್ತಾ ಹೋಗ್ತಾನೆ. ಅಬುಜ ವದನೆಯ ಕುರುಳನ್ ಉಗುರಲಿ ತಿದ್ದಿದನು ಅಂತ ಅಂದು ಕೂಡಲೇ ಅದರ ಅರ್ಥ ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗಿ ಹೋಗಿಬಿಡುತ್ತೆ. ಆ ಭೀಮನಿಗೆ ದ್ರೌಪದಿಯ ಮೇಲೆ ಬಂದಂತಹ ಪ್ರೀತಿ ಅಂಥದ್ದು ಆಗ ಅಂಥೇಳಿ. ಹಾಗಾಗಿ ತತ್ ಸರಸಿಜವ ತಹೆನೇನು ಕೊಂಡನು ನಿಜ ಗದಾಯುಧವ. ಹೆಚ್ಚು ಮಾತೇ ಇಲ್ಲ ಭೀಮನ ಹತ್ರ. ತತ್ ಸರಸಿಜವ ತಹೇನು, ಆಯಿತು ಆ ಹೂವನ್ನು ನಾನು ತರ್ತೇನೆ, ಆ ತಾವರೆಯ ಹೂವನೋ ಸುಗಂಧದ ಹೂವನ್ನು ನಾನು ತರ್ತೇನೆ. ತತ್ ಸರಸಿಜವ ತಹೇನೇನು ಕೊಂಡನು ನಿಜ ಗದಾಯುಧವ. ಪಕ್ಕದಲ್ಲೇ ಗದಾಯುಧ ಇತ್ತು, ಗದೆ ಇತ್ತು. ಅದನ್ನು ತಕ್ಷಣ ಕೈಗೆ ತಗೊಂಡ. ಗದೆ ಮತ್ತು ಆಯುಧ ಅಥವಾ ಗದಾಯುಧ ಇತರ ಆಯುಧಗಳನ್ನು ತಗೊಂಡಿದ್ದಾನೆ ಅಂತ ಮುಂದೆ ಆ ವಿವರಗಳು ಬರುತ್ತವೆ. ಅವನ ಹಾಗೆ ತಕ್ಷಣ ಆಯಿತು ಅಂಥೇಳಿ ಗದೆಯನ್ನು ತೊಗೊಂಡಾದರೆ ದ್ರೌಪದಿಯ ಕೆಲಸ ಮುಗೀತು ಅಂತ ಅರ್ಥ. ಅದು ಭೀಮ ಒಂದ್ಸರಿ ಹೂ ಅಂದುಬಿಟ್ರೆ ಆಯಿತು, ಆ ಕೆಲಸ ಮುಗೀತು. ಆ ದ್ರೌಪದಿಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಅವಳು ಸಂತೋಷಗೊಂಡಿದ್ದಾಳೆ. ಭೀಮ ಹೊರಡೋದಕ್ಕೆ ಸಿದ್ಧನಾಗಿದ್ದಾನೆ. ಯಾಕೆಂದರೆ ಅದು ಎಷ್ಟು ದೂರದಲ್ಲಿದೆಯೋ ಗೊತ್ತಿಲ್ಲ, ಆ ವಾಯು ಎಷ್ಟು ದೂರದಿಂದ ಆ ಸುಗಂಧವನ್ನು ತರ್ತಾ ಇದೆಯೋ ಗೊತ್ತಿಲ್ಲ. ಇನ್ನೂ ಭಯಂಕರವಾದ ಮನುಷ್ಯರು ಪ್ರವೇಶ ಮಾಡೋದಕ್ಕೆ ಸಾಧ್ಯವೇ ಇಲ್ಲದೆ ಇರುವಂತಹ ಪ್ರದೇಶದಲ್ಲಿ ನಾನು ಹೋಗ್ತಾ ಇದ್ದೀನಿ. ಎಂತೆಂತಹ ಕಾಡು ಪ್ರಾಣಿಗಳಲ್ಲಿರುತ್ತವೋ, ಮೃಗಗಳಿರುತ್ತವೋ ಗೊತ್ತಿಲ್ಲ, ಎಂತೆಂಥ ರಾಕ್ಷಸರುಗಳಿರ್ತಾರೋ ಅದೂ ಗೊತ್ತಿಲ್ಲ. ಅದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡುವುದನ್ನು ಕವಿಯ ಸ್ವಾರಸ್ಯವಾಗಿ ಹೇಳಿದ್ದಾನೆ ನೋಡಿ.